ಎಲ್ರಿಗೂ ನಮಸ್ಕಾರ ಮತ್ತು ಸ್ವಾಗತ. ಇವತ್ತು ನಾವು ಚರ್ಚಿಸೋಕೆ ಎತ್ಕೊಂಡಿರೋ ವಿಷಯ ಇದೆಯಲ್ಲ, ಆಕ್ಚುಲಿ ತುಂಬಾ ಆಸಕ್ತಿಕರವಾಗಿದೆ. ನಮ್ಮ ಕೈಲಿರೋ ಮೂಲಗಳ ಪ್ರಕಾರ ಪೌರ್ಣಿಮೆ ಅಂದ್ರೆ ಹುಣ್ಣಿಮೆಯ ದಿನಕ್ಕೆ ಒಂದು ವಿಶೇಷ ಶಕ್ತಿ ಇರುತ್ತೆ ಅಂತ ಹೇಳಲಾಗುತ್ತೆ. ಹಾಗಿದ್ರೆ ಆ ಶಕ್ತಿಯನ್ನ ಬಳಸಿ ಆರ್ಥಿಕ ಸಮೃದ್ಧಿ ಮತ್ತು ಸಾಲದಂಥ ಸಮಸ್ಯೆಗಳಿಂದ ಹೊರಬರೋದು ಹೇಗೆ? ಇದರ ಬಗ್ಗೆ ಈ ಮೂಲಗಳು ಏನ್ ಹೇಳ್ತವೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಹೌದು. ಈ ಚರ್ಚೆಗೆ ಒಂದು ಹಿನ್ನೆಲೆ ಕೊಡೋದಾದ್ರೆ, ಈ ಮೂಲಗಳ ಪ್ರಕಾರ ಪೌರ್ಣಿಮೆಯ ದಿನ ಚಂದ್ರ ಪೂರ್ಣನಾಗಿರ್ತಾನೆ. ಅಂದ್ರೆ ಅವನ ಶಕ್ತಿ ಆ ದಿನ ಉತ್ತುಂಗದಲ್ಲಿರುತ್ತೆ ಅಂತ. ಜ್ಯೋತಿಷ್ಯಶಾಸ್ತ್ರದ ನಂಬಿಕೆಗಳಲ್ಲಿ ಹೇಗೆ ಅಂದ್ರೆ, ಸೂರ್ಯ ಆತ್ಮದ ಕಾರಕನಾದ್ರೆ ಚಂದ್ರ ಮನಸ್ಸಿನ ಕಾರಕ. ಪೌರ್ಣಿಮೆಯ ದಿನ ಚಂದ್ರ ಸೂರ್ಯನಿಂದ ಪೂರ್ಣ ಬೆಳಕನ್ನ ಪಡೆಯುತ್ತಾನೆ. ಅದೇ ರೀತಿ ನಮ್ಮ ಮನಸ್ಸು ಕೂಡ ಆ ದಿನ ಪ್ರಜ್ಞೆಯ ಪೂರ್ಣ ಬೆಳಕನ್ನ ಪಡೆಯೋ ಸಾಮರ್ಥ್ಯವನ್ನ ಹೊಂದಿರುತ್ತೆ ಅಂತ ಈ ಮೂಲಗಳು ಹೇಳ್ತವೆ. ಈ ಒಂದು ಪ್ರಬಲವಾದ ಮಾನಸಿಕ ಸ್ಥಿತಿಯಲ್ಲಿ ಮಾಡುವ ಸಂಕಲ್ಪಗಳು, ಆಚರಣೆಗಳು ಇವೆಲ್ಲ ಹೆಚ್ಚು ಪರಿಣಾಮಕಾರಿ ಅನ್ನೋದು ಇದರ ಹಿಂದಿನ ನಂಬಿಕೆ. ಹಾಗಿದ್ರೆ ಇದು ಕೇವಲ ಚಂದ್ರನ ಅಂದವಷ್ಟೇ ಅಲ್ಲ, ಅದು ನಮ್ಮ ಮನಸ್ಸಿನ ಮೇಲೆ ಬೀರುವ ಪ್ರಭಾವದ ಬಗ್ಗೆ. ಈ ಮೂಲದಲ್ಲಿ ಸೂಚಿಸಿರೋ ದಾರಿ ಒಂದ್ ರೀತಿ ಹೊರಗಿನಿಂದ ಒಳಮುಖವಾದ ಪ್ರಯಾಣದ ತರಹ ಕಾಣಿಸ್ತಾ ಇದೆ ಅಲ್ವಾ? ಹೌದು ಹೌದು. ಮೊದಲು ನಮ್ಮ ಸುತ್ತಮುತ್ತಲಿನ ಪ್ರಪಂಚದ ಜೊತೆಗಿನ ಸಂಬಂಧ ಸರಿಪಡಿಸ್ಕೊಳ್ಳೋದು, ಆಮೇಲೆ ನಮ್ಮ ದೇಹ ಮನಸ್ಸಿನ ಮೇಲೆ ಹಿಡಿತ, ಕೊನೆಗೆ ಅಂತರಂಗದ ಜೊತೆ ಸಂಪರ್ಕ. ಈ ಪ್ರಯಾಣವನ್ನ ಹಂತ ಹಂತವಾಗಿ ನೋಡೋಣ. ಮೊದಲ ಹೆಜ್ಜೆ ಯಾವುದು? ನೀವ್ ಹೇಳಿದ್ದು ಬಹಳ ಸರಿ. ಈ ಪಯಣದ ಮೊದಲ ಹೆಜ್ಜೆ ದಾನ. ಅಂದ್ರೆ ನಮ್ಮಲ್ಲಿ ಇರೋದನ್ನ ಬೇರೆಯವರಿಗೆ ಹಂಚೋದು. ನಮ್ಮ ಹಣಕಾಸಿನ ಸಮಸ್ಯೆಗಳು ಬಗೆಹರಿಬೇಕು ಅಂದ್ರೆ ಮೊದಲು ನಾವು ಕೊರತೆಯ ಮನಸ್ಥಿತಿಯಿಂದ ಹೊರಬರ್ಬೇಕು ಅಂತ ಈ ಮೂಲಗಳು ಒತ್ತಿ ಹೇಳ್ತವೆ. ನಾವು ಬೇರೆಯವರಿಗೆ ಏನನ್ನಾದ್ರೂ ಕೊಟ್ಟಾಗ ನಮ್ಮ ಮನಸ್ಸು ನನ್ನ ಹತ್ತಿರ ಕೊಡೋದಕ್ಕೆ ಇದೆ ಅನ್ನೋ ಸಮೃದ್ಧಿಯ ಭಾವನೆಗೆ ತೆರೆದುಕೊಳ್ಳುತ್ತೆ. ಮೂಲಗಳಲ್ಲಿ 2 ಮುಖ್ಯವಾದ ದಾನಗಳ ಬಗ್ಗೆ ಪ್ರಸ್ತಾಪ ಇದೆ. ದಾನದ ಬಗ್ಗೆ ಹೇಳಿದ್ರಿ, ಅದರಲ್ಲಿ ಮೊದಲನೇದು ಯಾವುದು? ಮೊದಲನೆಯದು ಚಿನ್ನ ಅಥವಾ ಹಣದ ದಾನ. ಪೌರ್ಣಿಮೆಯ ದಿನ ಬಡವರಿಗೆ, ದೇವಸ್ಥಾನಗಳಿಗೆ ಅಥವಾ ಆಶ್ರಮಗಳಿಗೆ ಚಿನ್ನದ ನಾಣ್ಯ ಅಥವಾ ಹಣವನ್ನ ದಾನ ಮಾಡಿದ್ರೆ ಸಾಲದ ಹೊರೆ ಕಡಿಮೆಯಾಗಿ ಆರ್ಥಿಕ ಸ್ಥಿರತೆ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ಒಂದು ನಿಮಿಷ, ಇಲ್ಲಿ ನನಗೆ ಒಂದು ಪ್ರಶ್ನೆ ಇದೆ. ಚಿನ್ನವನ್ನ ದಾನ ಮಾಡೋದು ಅದು ಎಲ್ಲರಿಗೂ ಸಾಧ್ಯವಿಲ್ಲ. ಹಾಗಾದ್ರೆ ಈ ಮೂಲಗಳು ಕೇವಲ ಶ್ರೀಮಂತರಿಗೆ ಮಾತ್ರ ಮಾರ್ಗದರ್ಶನ ನೀಡ್ತಾ ಇವೆಯಾ, ಅಥವಾ ಸಾಮಾನ್ಯ ಜನರಿಗೆ ಬೇರೆ ಪರ್ಯಾಯಗಳು ಇವೆಯಾ? ಬಹಳ ಮುಖ್ಯವಾದ ಪ್ರಶ್ನೆ ಕೇಳ್ರಿ. ಮೂಲಗಳಲ್ಲಿ ಇದಕ್ಕೂ ಉತ್ತರ ಇದೆ. ಇಲ್ಲಿ ವಸ್ತುಗಳ ಮೌಲ್ಯಕ್ಕಿಂತ ದಾನ ಮಾಡುವಾಗ ಇರ್ಬೇಕಾದ ಮನಸ್ಥಿತಿಯೇ ಮುಖ್ಯ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಶುದ್ಧ ಮನಸ್ಸಿನಿಂದ ಇನ್ನೊಬ್ರಿಗೆ ಒಳ್ಳೇದಾಗಲಿ ಅನ್ನೋ ಭಾವನೆಯಿಂದ ಕೊಡಬೇಕು. ಹಾಗಾಗಿ ಚಿನ್ನ ಕೊಡಲು ಆಗದವರು ತಮ್ಮ ಶಕ್ತಿಗೆ ಅನುಸಾರವಾಗಿ ಹಣವನ್ನಾಗಲಿ ಅಥವಾ ಬೇರೆ ವಸ್ತುಗಳನ್ನಾಗಲಿ ದಾನ ಮಾಡಬಹುದು. ಇದೇ ಕಾರಣಕ್ಕೆ 2ನೇ ವಿಧದ ದಾನಕ್ಕೂ ಅಷ್ಟೇ ಮಹತ್ವ ಕೊಡಲಾಗಿದೆ. ಅದು ನೀರಿನ ದಾನ. ನೀರಿನ ದಾನ, ಇದು ಬಹಳ ವಿಭಿನ್ನವಾಗಿ ಕೇಳಿಸ್ತಾ ಇದೆ. ನಾವು ಸಾಮಾನ್ಯವಾಗಿ ಅನ್ನದಾನ, ವಸ್ತ್ರದಾನದ ಬಗ್ಗೆ ಕೇಳಿರ್ತೀವಿ. ಈ ನೀರಿನ ದಾನದ ಹಿಂದೆ ಏನಾದ್ರೂ ವಿಶೇಷ ಅರ್ಥ ಇದೆಯಾ? ಖಂಡಿತ ಇದೆ. ನದಿ, ಕೆರೆ ಅಥವಾ ಸರೋವರದಂತಹ ಜಲಾಶಯಗಳಿಗೆ ಹಣ್ಣು, ಅಕ್ಕಿ ಅಥವಾ ತುಳಸಿ ದಳಗಳನ್ನ ನೀರಿನ ಜೊತೆಗೆ ಅರ್ಪಿಸೋದು ಈ ಆಚರಣೆ. ಇದರ ಹಿಂದಿರೋ ತತ್ವ ಬಹುಶಃ ಪ್ರಕೃತಿಯ ಚಕ್ರದೊಂದಿಗೆ ನಮ್ಮನ್ನು ಜೋಡಿಸ್ಕೊಳ್ಳೋದು. ನೋಡಿ, ನೀರು ಹರಿವಿನ ಸಂಕೇತ. ಅದು ಒನ್ನೆಡೆ ನಿಲ್ಲೋದಿಲ್ಲ. ಹಾಗೆ ಹಣವೂ ಕೂಡ ಹರಿಬೇಕು, ನಿಲ್ಬಾರ್ದು. ನಾವು ಪ್ರಕೃತಿಗೆ ಏನನ್ನಾದ್ರೂ ಅರ್ಪಿಸಿದಾಗ ನಾವು ಕೊರತೆಯ ಮನಸ್ಥಿತಿಯಿಂದ ಹೊರಬಂದು ಸಮೃದ್ಧಿಯ ಮನಸ್ಥಿತಿಗೆ ತೆರೆದುಕೊಳ್ತೇವಿ ಅನ್ನೋದು ಇದರ ಆಳವಾದ ಒಳನೋಟ ಇರಬಹುದು. ಇದು ಪ್ರಕೃತಿಯ ಜೊತೆಗಿನ ನಮ್ಮ ಸಂಬಂಧವನ್ನ ಗಟ್ಟಿಗೊಳಿಸುತ್ತೆ. ಓಕೆ, ಹಾಗಿದ್ರೆ ದಾನದ ಮೂಲಕ ನಮ್ಮ ಹೊರಗಿನ ಪ್ರಪಂಚದೊಂದಿಗಿನ ಸಂಬಂಧವನ್ನ ಸರಿಪಡಿಸ್ಕೊಂಡ್ವಿ. ಇದಾದ ನಂತರದ ಹೆಜ್ಜೆ ಯಾವುದು? ಹೊರಗೆ ಕೊಡೋದ್ರ ಬಗ್ಗೆ ಮೂಲಗಳು ಹೇಳಿದ ಹಾಗೆ ನಮ್ಮೊಳಗಿನ ಆಸೆಗಳನ್ನ ನಿಯಂತ್ರಿಸುವುದು ಅಷ್ಟೇ ಮುಖ್ಯ ಅಂತನೂ ಹೇಳ್ತವೆ. ಇದು ನಮ್ಮನ್ನ 2ನೇ ಹಂತವಾದ ಉಪವಾಸದ ಪರಿಕಲ್ಪನೆಗೆ ಕರೆತರುತ್ತೆ. ಪೌರ್ಣಿಮೆಯ ಉಪವಾಸ ಅಥವಾ ವ್ರತವನ್ನ ಅತ್ಯಂತ ಶ್ರೇಷ್ಠ ಅಂತ ಪರಿಗಣಿಸಲಾಗಿದೆ. ಉಪವಾಸ ಅಂದ್ರೆ ಕೇವಲ ಊಟ ತಿಂಡಿ ಬಿಡೋದಷ್ಟೇನಾ, ಅಥವಾ ಅದಕ್ಕೂ ಮಿಗಿಲಾದ ಅರ್ಥ ಇದೆಯಾ? ಖಂಡಿತವಾಗಿಯೂ ಅದಕ್ಕೂ ಮಿಗಿಲಾದ ಅರ್ಥವಿದೆ. ಉಪವಾಸ ಅಂದ್ರೆ ಕೇವಲ ದೈಹಿಕ ಕ್ರಿಯೆಯಲ್ಲ, ಅದೊಂದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಿಸ್ತು. ಆಹಾರ ತ್ಯಜಿಸುವುದರಿಂದ ದೇಹದಲ್ಲಿರೋ ಕಲ್ಮಶಗಳು ಹೊರಹೋಗಿ ದೇಹ ಶುದ್ಧಿಯಾಗುತ್ತೆ. ಅದೇ ರೀತಿ ಇಂದ್ರಿಯಗಳನ್ನ ಹತೋಟಿಯಲ್ಲಿಡುವುದರಿಂದ ಮನಸ್ಸು ಕೂಡ ಶುದ್ಧಿಯಾಗುತ್ತೆ.
ನಮ್ಮ ಆಂತರಿಕ ಶಕ್ತಿ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ಧ್ಯಾನ, ಜಪ ಮತ್ತು ಪೂಜೆಯಲ್ಲಿ ತೊಡಗಿಸಿಕೊಳ್ಳುವುದು ಬಹಳ ಒಳ್ಳೆಯದು ಅಂತ ಈ ಮೂಲಗಳು ಸಲಹೆ ನೀಡುತ್ತವೆ. ಮೂಲದಲ್ಲಿ ಯಾವುದಾದರೂ ನಿರ್ದಿಷ್ಟ ಮಂತ್ರದ ಬಗ್ಗೆ ಹೇಳಲಾಗಿದೆಯಾ? ಹೌದು, ಓಂ ಶಂಕರಾಯ ನಮಃ ಅನ್ನೋ ಮಂತ್ರವನ್ನ ಜಪಿಸಬಹುದು, ಅಥವಾ ಸಾಧಕರಿಗೆ ಇಷ್ಟವಾದ ಯಾವುದೇ ದೈವದ ಶ್ಲೋಕವನ್ನಾದರೂ ಪಠಿಸಬಹುದು ಅಂತ ಹೇಳಲಾಗಿದೆ. ಈ ಮಂತ್ರವನ್ನೇ ಸೂಚಿಸಲು ಒಂದು ಕಾರಣ ಇರಬಹುದು. ಶಂಕರ ಅಂದ್ರೆ ಶಂ ಅಂದ್ರೆ ಶಾಂತಿ ಮತ್ತು ಕರ ಅಂದ್ರೆ ಮಾಡುವವನು, ಅಂದ್ರೆ ಶಾಂತಿಯನ್ನು ಉಂಟು ಮಾಡುವವನು. ಸಾಮಾನ್ಯವಾಗಿ ಆರ್ಥಿಕ ಚಿಂತೆಗಳು ನಮ್ಮ ಮನಸ್ಸಿನ ಶಾಂತಿಯನ್ನೇ ಕಸಿದುಕೊಳ್ಳುತ್ತವೆ ಅಲ್ವಾ? ಈ ಮಂತ್ರದ ಜಪವು ಆಂತರಿಕ ಶಾಂತಿಯನ್ನು ಮರುಸ್ಥಾಪಿಸಿ ಸ್ಪಷ್ಟವಾಗಿ ಯೋಚನೆ ಮಾಡಲು ಸಹಾಯ ಮಾಡುತ್ತೆ ಅನ್ನೋದು ಇದರ ಹಿಂದಿನ ತರ್ಕ ಇರಬಹುದು. ಅಂದೇ ದಾನದಿಂದ ಹೊರ ಪ್ರಪಂಚವನ್ನ, ಉಪವಾಸದಿಂದ ನಮ್ಮ ದೇಹವನ್ನ ಶುದ್ಧಿ ಮಾಡಿಕೊಂಡ ಮೇಲೆ ಮುಂದಿನ ಹೆಜ್ಜೆ ನಮ್ಮ ಮನಸ್ಸನ್ನ ಏಕಾಗ್ರಗೊಳಿಸುವುದು. ನಿಖರವಾಗಿ ಹೀಗೆ ಶುದ್ಧವಾದ ದೇಹ ಮತ್ತು ಮನಸ್ಸಿನಿಂದ ಮಾಡುವ ಪ್ರಾರ್ಥನೆಗೆ ಹೆಚ್ಚು ಶಕ್ತಿ ಇರುತ್ತೆ ಅಂತ ನಂಬಲಾಗುತ್ತೆ. ಇದು ನಮ್ಮನ್ನ ಮೂರನೇ ಹಂತಕ್ಕೆ, ಅಂದ್ರೆ ಪೂಜೆ ಮತ್ತು ಪ್ರಾರ್ಥನೆಗೆ ಕರೆತರುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಮೂಲಗಳು ಪ್ರಾರ್ಥನೆಗಳನ್ನ ಅವುಗಳ ಉದ್ದೇಶಕ್ಕೆ ತಕ್ಕಂತೆ ವಿಂಗಡಿಸಲಾಗಿದೆ. ಅದು ಹೇಗೆ? ಸ್ವಲ್ಪ ವಿವರಿಸಿ. ಮೊದಲನೆಯದು ಶ್ರೀಲಕ್ಷ್ಮೀ ಪೂಜೆ. ಇದು ನೇರವಾಗಿ ಧನ, ಸಂಪತ್ತು ಮತ್ತು ಆರ್ಥಿಕ ಶಕ್ತಿಯನ್ನ ವೃದ್ಧಿಸಿಕೊಳ್ಳೋದಕ್ಕಾಗಿ. ಎರಡನೇದು ಗುರುವಿನ ಪೂಜೆ. ಕೇವಲ ಹಣವಿದ್ರೆ ಸಾಲದು, ಅದನ್ನ ಸರಿಯಾಗಿ ಬಳಸೋ ಜ್ಞಾನ ಮತ್ತು ಮಾರ್ಗದರ್ಶನ ಬೇಕು. ಸಾಲದಂತಹ ಸಮಸ್ಯೆಗಳಿಂದ ಹೊರಬರಲು ಸರಿಯಾದ ದಾರಿ ಕಾಣದಿದ್ದಾಗ ಈ ಪೂಜೆ ಸಹಕಾರಿ ಅಂತ ಮೂಲಗಳು ತಿಳಿಸ್ತವೆ. ಇನ್ನು ಮೂರನೇದು ಇಷ್ಟ ದೇವತೆಯ ಪೂಜೆ. ನಮ್ಮ ಜೀವನದಲ್ಲಿ ಬರೋ ಸಣ್ಣಪುಟ್ಟ ತಾತ್ಕಾಲಿಕ ಸಮಸ್ಯೆಗಳ ನಿವಾರಣೆಗೆ ಮತ್ತು ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ ನೆಲೆಸಲು ಈ ಪೂಜೆಯನ್ನ ಸೂಚಿಸಲಾಗಿದೆ. ಇದು ಸ್ವಲ್ಪ ಗೊಂದಲಮಯವಾಗಿ ಕಾಣಿಸಬಹುದು. ಒಬ್ಬ ವ್ಯಕ್ತಿಗೆ ಸಾಲವೂ ಇದ್ದು ಕುಟುಂಬದಲ್ಲಿ ಶಾಂತಿಯೂ ಇಲ್ಲದಿದ್ರೆ ಅವರು ಯಾವ ಪೂಜೆಯನ್ನ ಆರಿಸ್ಕೊಳ್ಬೇಕು? ಇದ್ರ ಬಗ್ಗೆ ಮೂಲದಲ್ಲಿ ಏನಾದ್ರೂ ಸ್ಪಷ್ಟತೆ ಇದೆಯಾ? ಇದು ಸಹಜವಾಗಿ ಬರುವ ಪ್ರಶ್ನೆ. ಮೂಲಗಳ ಪ್ರಕಾರ ಯಾವುದು ಅತ್ಯಂತ ತುರ್ತು ಸಮಸ್ಯೆಯೋ ಅದಕ್ಕೆ ಸಂಬಂಧಿಸಿದ ಪೂಜೆಯಿಂದ ಪ್ರಾರಂಭಿಸಬಹುದು, ಅಥವಾ ಇಷ್ಟ ದೇವತೆಯ ಪೂಜೆಯು ಎಲ್ಲವನ್ನೂ ಒಳಗೊಂಡಿರುತ್ತೆ. ಯಾಕಂದ್ರೆ ಇಷ್ಟ ದೇವತೆಯಂದ್ರೆ ನಮಗೆ ಅತ್ಯಂತ ಹತ್ತಿರವಾದ ದೈವಸ್ವರೂಪ. ಅವರಲ್ಲಿ ನಮ್ಮ ಎಲ್ಲಾ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಅವರು ನಮಗೆ ಬೇಕಾದ ಶಕ್ತಿ, ಜ್ಞಾನ ಮತ್ತು ಸಂಪನ್ಮೂಲಗಳನ್ನು ಒದಗಿಸ್ತಾರೆ ಅನ್ನೋದು ನಂಬಿಕೆ. ಸೊ ಗೊಂದಲವಿದ್ದಾಗ ಇಷ್ಟ ದೇವತೆಯ ಪೂಜೆ ಮಾಡುವುದು ಉತ್ತಮ ಅಂತ ಹೇಳಲಾಗುತ್ತೆ. ಸರಿ. ಹಾಗಾದ್ರೆ ಪ್ರಾರ್ಥನೆ ಮಾಡುವಾಗ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಈ ಮೂಲಗಳಲ್ಲಿ ಏನಾದ್ರೂ ಸಲಹೆಗಳಿವೆಯಾ? ಖಂಡಿತ ಇವೆ. ಪ್ರಾರ್ಥನೆ ಯಶಸ್ವಿಯಾಗಲು ಕೆಲವು ಅಂಶಗಳು ಮುಖ್ಯ ಅಂತ ಹೇಳಲಾಗುತ್ತೆ. ಮೊದಲನೇದಾಗಿ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗಿರಬೇಕು, ಅತ್ತಿತ್ತ ಹರಿಯದೆ ಏಕಾಗ್ರತೆಯಿಂದ ಕೂಡಿರಬೇಕು. ಎರಡನೇದಾಗಿ ದಾನ ಅಥವಾ ಪೂಜೆಗೆ ಬಳಸುವ ವಸ್ತುಗಳು, ಅದು ಹಣ, ಆಹಾರ ಅಥವಾ ಬಟ್ಟೆಯಾಗಿರ್ಲಿ, ಅವು ಶುದ್ಧವಾಗಿರಬೇಕು ಮತ್ತು ಉತ್ತಮ ಗುಣಮಟ್ಟದ್ದಾಗಿರಬೇಕು. ಇನ್ನೊಂದು ಕುತೂಹಲಕಾರಿ ಅಂಶ ಅಂದ್ರೆ ಪ್ರಾರ್ಥನೆ ಮುಗಿದ ನಂತರ 5 ನಿಮಿಷ ಧ್ಯಾನ ಅಥವಾ ನಿಧಾನವಾದ ಉಸಿರಾಟದ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡ್ರೆ ದೇಹದಲ್ಲಿ ಶಕ್ತಿ ಹೆಚ್ಚಾಗತ್ತೆ ಮತ್ತು ಮನಸ್ಸಿಗೆ ಆಳವಾದ ಶಾಂತಿ ಸಿಗುತ್ತೆ ಅಂತಾನೂ ಉಲ್ಲೇಖಿಸಲಾಗಿದೆ. ಓಕೆ, ಈಗ ನಾವು ದಾನ, ಉಪವಾಸ ಮತ್ತು ಪೂಜೆಯ ಬಗ್ಗೆ ತಿಳ್ಕೊಂಡ್ವಿ. ಇದೆಲ್ಲವನ್ನು ಒಟ್ಟಾಗಿ ಆ ದಿನದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅಂತ ಮೂಲಗಳು ಸೂಚಿಸ್ತವೆ. ಇದನ್ನೆಲ್ಲ ಕೇಳಿದ್ರೆ ಇದು ಒಂದು ದಿನದ ಸಂಪೂರ್ಣ ಆಚರಣೆಯ ತರ ಕಾಣಿಸ್ತಾ ಇದೆ. ಹೌದು, ಇದು ಕೇವಲ 1-2 ಗಂಟೆಗಳ ಆಚರಣೆಯಲ್ಲ. ಬದಲಿಗೆ ಆ ಇಡೀ ದಿನವನ್ನು ಒಂದು ನಿರ್ದಿಷ್ಟ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಕಳೆಯುವುದು. ಮೂಲಗಳು ಪೌರ್ಣಿಮೆಯ ದಿನ ಪಾಲಿಸಬೇಕಾದ ಒಂದು ಸಂಪೂರ್ಣ ದಿನಚರಿಯನ್ನೇ ಸೂಚಿಸುತ್ತವೆ. ಉದಾಹರಣೆಗೆ, ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪ್ರಾರ್ಥನೆ, ದಾನ ಮತ್ತು ಉಪವಾಸದ ಸಂಕಲ್ಪದಿಂದ ದಿನವನ್ನ ಪ್ರಾರಂಭಿಸೋದು. ಮನೆಯಲ್ಲಿ ತುಳಸಿ ಗಿಡದ ಹತ್ತಿರ ಅಥವಾ ಪೂಜಾ ಕೋಣೆಯಲ್ಲಿ ಶುದ್ಧ ಎಣ್ಣೆಯಿಂದ ದೀಪ ಹಚ್ಚಿ ಒಂದು ಪವಿತ್ರ ವಾತಾವರಣವನ್ನ ನಿರ್ಮಿಸೋದು. ದೀಪ ಹಚ್ಚುವುದರ ಬಗ್ಗೆಯೂ ಪ್ರಸ್ತಾಪ ಇದೆಯಾ? ಹೌದು, ದೀಪವು ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ತರುವ ಸಂಕೇತ. ಅದೇ ರೀತಿ ನಮ್ಮ ಜೀವನದಲ್ಲಿನ ಆರ್ಥಿಕ ಕಷ್ಟಗಳೆಂಬ ಕತ್ತಲನ್ನು ದೂರ ಮಾಡಿ ಸಮೃದ್ಧಿಯ ಬೆಳಕನ್ನು ತರಲಿ ಅಂತ ಪ್ರಾರ್ಥಿಸುವುದರ ಸಂಕೇತ ಅದು. ದಿನವಿಡೀ ಹಣಕಾಸಿನ ಚಿಂತೆಗಳಿಂದ ಮನಸ್ಸನ್ನ ದೂರವಿಟ್ಟು ಅದನ್ನು ಶಾಂತವಾಗಿರಿಸಿಕೊಳ್ಳಲು ಧ್ಯಾನ ಅಥವಾ ಜಪದಲ್ಲಿ ತೊಡಗಿಸಿಕೊಳ್ಳೋದು. ಸಾಧ್ಯವಾದರೆ ಮೌನವನ್ನ ಪಾಲಿಸುವುದು ಕೂಡ ಮನಸ್ಸಿನ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತ ಹೇಳಲಾಗುತ್ತೆ.
ಅಂದ್ರೆ ಆ ದಿನದ ಪ್ರತಿಯೊಂದು ಕ್ರಿಯೆಯೂ ಒಂದು ಉದ್ದೇಶದಿಂದ ಕೂಡಿರುತ್ತೆ. ನಿಖರವಾಗಿ. ಈ ಎಲ್ಲ ಆಚರಣೆಗಳ ಹಿಂದಿರೋ ಮೂಲಭೂತ ಮನಸ್ಥಿತಿಯನ್ನೇ ಮೂಲಗಳು ಮತ್ತೆ ಮತ್ತೆ ಒತ್ತಿ ಹೇಳುತ್ತವೆ. ಮನಸ್ಸನ್ನು ಶುದ್ಧವಾಗಿ, ಶ್ರದ್ಧಾಪೂರ್ಣವಾಗಿ ಮತ್ತು ದಯೆಯಿಂದ ಇಟ್ಟುಕೊಳ್ಳುವುದು. ಈ ಕ್ರಮಗಳನ್ನ ಕೇವಲ ಪೌರ್ಣಿಮೆಯ ದಿನ ಮಾತ್ರವಲ್ಲದೆ ನಿಯಮಿತವಾಗಿ ಅನುಸರಿಸಿದರೆ ಜೀವನದಲ್ಲಿ ಧನ, ಶಕ್ತಿ ಮತ್ತು ಶಾಂತಿ ಸ್ಥಿರವಾಗಿ ಹೆಚ್ಚುತ್ತಾ ಹೋಗುತ್ತೆ ಅಂತ ಹೇಳಲಾಗಿದೆ. ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಶುಭ ಕರ್ಮಗಳಲ್ಲಿ ತೊಡಗಿಸಿಕೊಳ್ಳುವುದೇ ಇದರ ಮುಖ್ಯ ಉದ್ದೇಶ. ಹಾಗಾದ್ರೆ ಈ ಇಡೀ ಚರ್ಚೆಯ ಪ್ರಮುಖ ಅಂಶಗಳನ್ನ ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ. ಈ ಮೂಲಗಳ ಪ್ರಕಾರ ಪೌರ್ಣಿಮೆಯು ಕೇವಲ ಒಂದು ತಿಥಿಯಲ್ಲ, ಅದೊಂದು ಅಪಾರ ಶಕ್ತಿಯ ದಿನ. ಚಂದ್ರನ ಪೂರ್ಣತೆಯು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ನಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ತರಲು ಒಂದು ಅವಕಾಶವನ್ನ ಒದಗಿಸುತ್ತೆ. ಹೌದು, ದಾನ, ಉಪವಾಸ, ಪ್ರಾರ್ಥನೆ ಮತ್ತು ಧ್ಯಾನ ಈ 4 ಆಧಾರ ಸ್ತಂಭಗಳು ಸಮೃದ್ಧಿಯನ್ನ ಹೆಚ್ಚಿಸಲು ಮತ್ತು ಕಷ್ಟಗಳನ್ನು ನಿವಾರಿಸಲು ಸಹಾಯ ಮಾಡುತ್ತವೆ ಅಂತ ಈ ಮೂಲಗಳು ಪ್ರತಿಪಾದಿಸುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಾಹ್ಯ ಆಚರಣೆಗಳಿಗಿಂತ ನಮ್ಮ ಆಂತರಿಕ ಮನಸ್ಥಿತಿಗೆ ಅಂದ್ರೆ ಶುದ್ಧ ಮತ್ತು ಶ್ರದ್ಧಾಪೂರ್ಣ ಮನಸ್ಸಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಮನಸ್ಸನ್ನು ಒಂದು ಪಾತ್ರೆಗೆ ಹೋಲಿಸಿದ್ರೆ ಪೌರ್ಣಿಮೆಯ ದಿನ ಆ ಪಾತ್ರೆ ಶಕ್ತಿಯಿಂದ ತುಂಬಿರುತ್ತೆ. ನಾವು ದಾನ, ಉಪವಾಸದ ಮೂಲಕ ಮೊದಲು ಆ ಪಾತ್ರೆಯನ್ನ ಸ್ವಚ್ಛಗೊಳಿಸದಿದ್ದರೆ ಆ ಶಕ್ತಿಯು ನಿಷ್ಪ್ರಯೋಜಕವಾಗುತ್ತೆ ಅನ್ನೋದು ಇದರ ಹಿಂದಿನ ತತ್ವ. ಈ ವಿವರವಾದ ಚರ್ಚೆ ಪೌರ್ಣಿಮೆಯ ದಿನದ ಆಚರಣೆಗಳ ಹಿಂದಿನ ನಂಬಿಕೆಗಳ ಬಗ್ಗೆ ಒಂದು ಆಳವಾದ ಮತ್ತು ಸ್ಪಷ್ಟವಾದ ಚಿತ್ರಣವನ್ನ ಕೊಟ್ಟಿದೆ. ಇದೆಲ್ಲವೂ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಕೇಳುಗರು ಆಲೋಚಿಸೋಕೆ ಒಂದು ಅಂತಿಮ ಚಿಂತನೆಯನ್ನ ನಾನು ಮುಂದಿಡೋಕೆ ಇಷ್ಟಪಡ್ತೀನಿ. ಈ ಮೂಲಗಳು ನಿರ್ದಿಷ್ಟ ಆಚರಣೆಗಳನ್ನ ಆರ್ಥಿಕ ಫಲಿತಾಂಶಗಳಿಗೆ ಜೋಡಿಸ್ತವೆ, ಸರಿ. ಆದರೆ ಒಂದು ಕ್ಷಣ ಈ ಆಚರಣೆಗಳು ಮತ್ತು ಪಂಚಾಂಗವನ್ನ ಬದಿಗಿಟ್ಟು ಯೋಚಿಸೋಣ. ಒಂದು ಪೂರ್ಣ ದಿನವನ್ನ ಏಕಾಗ್ರತೆಯ ಸಂಕಲ್ಪ, ದೈಹಿಕ ಶಿಸ್ತು ಮತ್ತು ಉದಾರತೆಗೆ ಮೀಸಲಿಡುವ ಕ್ರಿಯೆಯಲ್ಲಿ ಯಾವ ರೀತಿಯ ಶಕ್ತಿ ಅಡಗಿರಬಹುದು? ಹೀಗೆ ಮಾಡುವುದರಿಂದ ನಮ್ಮ ಮನೋವಿಜ್ಞಾನದ ಮೇಲೆ, ನಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಯಾವ ರೀತಿಯ ಧನಾತ್ಮಕ ಪರಿಣಾಮಗಳಾಗಬಹುದು? ಇದು ನಾವು ಯೋಚಿಸಬೇಕಾದ ವಿಷಯ.